ಜೀವಕ್ಕೆ ಹಾನಿ. ನ್ಯೂಸ್ 8ನಲ್ಲಿ ಎಕ್ಸ್ಕ್ಲೂಸಿವ್. ಮಾದಪ್ಪನ ಸನ್ನಿಧಿ ಅಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರಿಗೆ ಅದೊಂದು ರೀತಿಯ ನಂಬಿಕೆ, ಅದೊಂದು ರೀತಿಯ ಎಮೋಷನಲ್. ಆದ್ರೆ ಇಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯ ಸಮಸ್ಯೆಗಳ ಆಗ್ತಾ ಇದೆ, ಪ್ರಾಣಿಗಳ ಜೀವಕ್ಕೆ ಸಂಚಕಾರ ಹೇಗ್ ಬರ್ತಾ ಇದೆ, ಪರಿಸರಕ್ಕೂ ಕೂಡ ಇದರಿಂದ ಹಾನಿ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ತೋರಿಸ್ತಾ ಇದೀವಿ. ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಮಾಡಿರುವಂತಹ ಪ್ರಾಧಿಕಾರ ಮಾಡಿರುವ ಎಡವಟ್ಟಿದು. ಕಾಡಂಚಿನಲ್ಲಿ ರಾಶಿ ರಾಶಿ ಕಸವನ್ನ ಸುರಿಯಲಾಗ್ತಿದೆ. ಕಾಡು ಪ್ರಾಣಿಗಳ ಹೊಟ್ಟೆ ಸೇರ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯ. ಕಾಡಂಚಿನಲ್ಲಿ ಪ್ರಾಧಿಕಾರವೇ ಕಸವನ್ನ ತಂದು ಹಾಕ್ತಾ ಇದೆ. ಇಲ್ಲಿ ಕಾಡಾನೆ ಸೇರಿದಂತೆ ವನ್ಯ ಜೀವಿಗಳ ಹೊಟ್ಟೆ ಸೇರ್ತಾ ಇದೆ ಪ್ಲಾಸ್ಟಿಕ್ ತಿಂತಾ ಇದೆ ಕಾಡಾನೆ. ಅದರ ದೃಶ್ಯವನ್ನು ಕೂಡ ನಿಮ್ಗೆ ನಾವು ತೋರಿಸ್ತೀವಿ. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಕಾರಣ ಪ್ರಾಧಿಕಾರ ಇಂತಹ ಕೆಲಸವನ್ನ ಮಾಡ್ತಾ ಇದೆ. ಪ್ಲಾಸ್ಟಿಕ್ ವಿಷಕಾರಿ ಅನ್ನೋದು ಗೊತ್ತಿದೆ, ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ರಾಶಿ ರಾಶಿ ಪ್ಲಾಸ್ಟಿಕ್ ಇದೆ. ಪ್ರಾಣಿಗಳು ಇದನ್ನೇ ತಿಂತಾ ಇವೆ, ಕಾಡಾನೆ ತಿಂತಾ ಇರೋದನ್ನ ನೀವು ನೋಡಬಹುದು. ಈಗಾಗಲೇ ಹೇಳ್ತಾರೆ ಅಂದ್ರೆ ಪ್ರಾಣಿಗಳು ತಿಂದ್ರೆ ಅವುಗಳ ಆರೋಗ್ಯ ಏನು ಆಗ್ಬೇಡ, ಯಾವ ರೀತಿಯ ಪರಿಸ್ಥಿತಿ ಇರಬಹುದು. ಮನುಷ್ಯರೇ ನಾವು ಹೇಳ್ತೀವಿ ಒಂದು ಪ್ಲಾಸ್ಟಿಕ್ ಒಂದು ಅಲ್ಲಿ ಬಿದ್ರೆ ಅದು ಕೊಳೆಯೋದೇ ಇಲ್ಲ ವರ್ಷಾನುಗಟ್ಲೆ ಅಂತ ಹೇಳಿ. ಸಂಗ್ರಹ ಅಂತ ಕಸನ ತೊಗೊಂಡೋಗಿ ಫಾರೆಸ್ಟ್ ಹತ್ರನೇ ತೊಗೊಂಡೋಗಿ ವಿಲೇವಾರಿ ಮಾಡ್ತಾಯಿದ್ದಾರೆ. ಅದಕ್ಕೊಂದು ತಡೆಗೋಡೆ ಇಲ್ಲ, ಏನಿಲ್ಲ. ಆ ಪ್ಲಾಸ್ಟಿಕ್ಕು ಆದಷ್ಟು ಎಷ್ಟು ಬೇಕೋ ಅಷ್ಟು ಕಾಡು ಒಳಗಡೆ ಹೋಗ್ತಾ ಇದೆ. ಮತ್ತು ಆ ಪ್ಲಾಸ್ಟಿಕ್ ಮಧ್ಯೆ ಏನು ಇವರು ಸುರಿತಾ ಇದ್ದಾರೆ, ಆ ಪ್ಲಾಸ್ಟಿಕ್ ಮಧ್ಯೆ ಬಂದು ಎಲ್ಲ ಪ್ರಾಣಿಗಳು ಅಲ್ಲೇ ಬಂದು ಸೇರ್ಕೊತಾ ಇದ್ದಾವೆ. ಆ ಒಂದು ಉಪ್ಪು ರುಚಿ ಇರೋದ್ರಿಂದ ಆ ಪ್ಲಾಸ್ಟಿಕ್ನ ಸಾಕಷ್ಟು ಪ್ರಾಣಿ ಹೊಟ್ಟೆಗಳಲ್ಲೂ ಪ್ಲಾಸ್ಟಿಕ್ ಹೋಗ್ಬಿಟ್ಟಿದೆ. ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದನ ಕರುಗಳು ಹೊಟ್ಟೆಲಿ ಮಾತ್ರ ಪ್ಲಾಸ್ಟಿಕ್ ಇದೆ ಅಂದ್ಕೊಂಡಿದ್ದು. ಈಗ ಸಾಕಷ್ಟು ಕಾಡು ಪ್ರಾಣಿಗಳು ಹೊಟ್ಟೆಲ್ಲೂ ಪ್ಲಾಸ್ಟಿಕ್ ಸೇರ್ಕೊಳ್ಳೋ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಗುಡ್ಡೆ ಹಾಕ್ತಿದ್ರೆ ಸರ್, ವಿಲೇವಾರಿ ಮಾಡ್ತಾ ಇಲ್ಲ, ತೊಗೊಂಡು ಗುಡ್ಡೆ ಹಾಕ್ತಿದ್ರೆ ಪುನಃ ಏನು ಮಾಡ್ತಿದ್ದಾವೆ, ತುಂಬ ಗಾಳಿ ಬಂದರೆ ಆ ಪ್ಲಾಸ್ಟಿಕ್ಕು ಒತ್ಕೊಂಡು ಕಾಡು ಒಳಗಡೆ ಹೋಗುತ್ತೆ. ಮತ್ತು ಪ್ರಾಣಿಗಳು ಅವು ಏನು ಉಪ್ಪುನಂಶ ಇದೆಯಲ್ಲ ಪ್ಲಾಸ್ಟಿಕ್ದು, ಆ ತಿಂಡಿ ಉಪ್ಪುನಂಶ ಇರೋದಕ್ಕೆ ಸಾಕಷ್ಟು ಪ್ರಾಣಿಗಳು ಅಲ್ಲಿ ಬಂದು ಸೇರ್ಕೊಂಡು, ಆನೆ ಕೂಡ ಬಂದು ಪ್ಲಾಸ್ಟಿಕ್ ತಿಂತಾಯಿದೆ ಸರ್. ಅಲ್ಲಿ ಆನೆಯೂ ಪ್ಲಾಸ್ಟಿಕ್ ತಿಂದೋಗಿದೆ. ಇನ್ನು ಎಷ್ಟೆಷ್ಟು ಪ್ರಾಣಿ ತಿಂದಿದೆ ಗೊತ್ತಿಲ್ಲ. ಆದಷ್ಟು ಇಲ್ಲೇನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರೋವಂಥ ಪ್ರಾಣಿಗಳು ಅವ ಹೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಅಧಿಕಾರಿಗಳೇ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಹೇಳ್ತಾರೆ, ಸರ್ಕಾರವೇ ಹೇಳುತ್ತೆ. ಆದ್ರೆ ಇಲ್ಲಿ ಪ್ರಾಧಿಕಾರ ಕಾಡಂಚಿನಲ್ಲೇ ಇಷ್ಟು ಪ್ರಮಾಣದಲ್ಲಿ ರಾಶಿ ಕಸವನ್ನ ಪ್ಲಾಸ್ಟಿಕ್ ಅನ್ನು ತಂದು ಸುರಿದ್ರೆ ಹಾಗಾದ್ರೆ ಏನು ಇವರು ಯಾವ ರೀತಿಯಾಗಿ ಪರಿಸರವನ್ನ, ಪ್ರಾಣಿಗಳನ್ನ, ವನ್ಯಜೀವಿಗಳನ್ನ ಉಳಿಸುವ ಕೆಲಸ ಮಾಡ್ತಿದ್ದಾರೆ? ಖಂಡಿತ ನವಿತಾಜನ್, ಏನು ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಏನು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಸ್ಥಳ ಇದು ಮಾಡಿದ್ದಾರೆ, ಅಲ್ಲಿ ಕಾಂಪೌಂಡ್ ನಿರ್ಮಾಣ ಬೇಕಾಗಿತ್ತು. ಆದರೆ ಅಲ್ಲಿ ಕಾಂಪೌಂಡ್ ಸಹ ನಿರ್ಮಾಣ ಮಾಡಿಲ್ಲ. ಅದು ಕಾಡಂಚಿನ ಹೇಳಿ ಕೇಳಿ ಸುತ್ತಮುತ್ತ ಕಾಡಿರೋದ್ರಿಂದ ಕಾಡಂಚಿನ ಪ್ರದೇಶ ಅಲ್ಲಿ 2-3 ಎಕರೆಯನ್ನು ಗುರುತು ಮಾಡಿದ್ದಾರೆ ಈ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ. ಅಲ್ಲಿ ತಗೊಂಡೋಗಿ ಸುಯ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆಯವರು ಸಹ ಗಮನ ಹರಿಸಬೇಕಾಗಿತ್ತು, ಅದು ಕಾಡಂಚಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಇಬ್ಬರ ನಿರ್ಲಕ್ಷ್ಯದಿಂದ ಕಾಡು ಈಗ ಇಡೀ ಅಲ್ಲಿ ಸುತ್ತಮುತ್ತ ಕಾಡು ಪ್ಲಾಸ್ಟಿಕ್ ಮಯ ಆಗ್ತದೆ. ಏನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ. ಸಹಜವಾಗಿಯೇ ಪ್ಲಾಸ್ಟಿಕ್ ಬಳಕೆ ಸಹಜವಾಗಿ ಇರುತ್ತೆ. ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ ಹೊರತು ಕಂಪ್ಲೀಟ್ ಆಗಿ ಯಾವುದೇ ರೀತಿಯ. ನಂದೀಶ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವನ್ಯಜೀವಿ ತಜ್ಞರಾಗಿರುವಂತಹ ಸಂಜಯ್ ಗುಬ್ಬಿ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ಕಾರ ಸಂಜಯ್ ಗುಬ್ಬಿ ಅವರೇ, ಈಗಾಗಲೇ ಮಲೆ ಮಹದೇಶ್ವರ ಪ್ರಾಧಿಕಾರ ಮಾಡಿರುವಂತಹ ಎಡವಟ್ಟು ಪ್ರಾಣಿಗಳ ಜೀವಕ್ಕೆ ಹಾನಿ ತರ್ತಾ ಇದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಕಾಡಂಚಿನಲ್ಲಿ ಕಸವನ್ನ ರಾಶಿಯಾಗಿ ತಂದು ಸುರಿತಾ ಇದ್ದಾರೆ. ಸೊ ಈ ರೀತಿಯಾಗಿ ಆದ್ರೆ ಹೇಗೆ ಅಂತ ಹೇಳಿ. ಇದು ಪ್ರಾಧಿಕಾರದ ಆಸಕ್ತಿ ಕೇವಲ ಅಲ್ಲಿ ಬರುವಂತ ಆದಾಯದ ಬಗ್ಗೆ ಮಾತ್ರ ಆಸಕ್ತಿ ಇದೆ. ಇದು ನಾವು 2012ರಿಂದನೂ ಸಹ ಮಲೆ ಮಹದೇಶ್ವರ ಪ್ರಾಧಿಕಾರದವರಿಗೆ ಹೇಳ್ತಾನೆ ಬರ್ತಾ ಇದೀವಿ. ತ್ಯಾಜ್ಯನ ಸಂಸ್ಕರಣೆ ಮಾಡ್ಬೇಕು, ಅದನ್ನ ಆಚೆ ತಗೊಂಡೋಗ್ಬೇಕು. ಹಲವಾರು ಅಲ್ಲಿ ಹಳ್ಳಗಳು, ದೊಡ್ಡಹಳ್ಳ ಇರ್ಬೋದು, ಮಿನ್ನಟ್ಟಹಳ್ಳ ಅಂತ ಹಲವಾರು ಕೊಕ್ಕುಬಾರೆ ಹಳ್ಳ, ಎಲ್ಲ ಹಳ್ಳಗಳು ಇವ್ರ ತ್ಯಾಜ್ಯದಿಂದ ಕಲುಷಿತಗೊಂಡಿದೆ. ಕೇವಲ ಘನತ್ಯಾಜ್ಯ ಅಲ್ಲ, ನೀರನ್ನು ಸಹ ಅಲ್ಲಿಗೆ ಬಿಡ್ತಾರೆ. ಅದೋಗಿ ಮತ್ತೆ ಕಾವೇರಿಗೆ ಸೇರ್ತಾ ಇದೆ ಅದೆಲ್ಲ ಹೋಗಿ. ಹಾಗಾಗಿ ಕಾವೇರಿ ಸಹ ದೊಡ್ಡ ಮಲೆ ಮಹದೇಶ್ವರ ಬೆಟ್ಟದ ಎಲ್ಲ ತ್ಯಾಜ್ಯ ನೀರನ್ನು ಸಹ ಎಲ್ಲ ಸೇರಿ ಅದರಿಂದ ಕಾವೇರಿ ನದಿ ಸಹ ಕಲುಷಿತಗೊಳ್ತಾ ಇದೆ.
ಒಂದನೇದು. ಎರಡನೇದು, ವನ್ಯಜೀವಿಗಳ ಮೇಲೆ ದೊಡ್ಡ ಪರಿಣಾಮ. ಒಂದು ಘನತ್ಯಾಜ್ಯ, ಇವಾಗ ನೀವೇ ನೋಡಿದ ಹಾಗೆ ಆನೆಗಳು ಹೋಗಿ ಘನತ್ಯಾಜ್ಯ ತಿನ್ನೋದು ಪ್ರಾರಂಭ ಮಾಡಿದೆ. ಇದರಿಂದ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತದೆ. ಈ ಆನೆನೆ ನಾಳೆ ತಗೊಂಡೋಗಿ ಹಿಡೀರಿ ಅಂತ ಹೇಳ್ತಾರೆ. ಇದು ಮಲೈ ಮಹದೇಶ್ವರ ದೇವಸ್ಥಾನ ಇರೋದು ಕಾಡಿನ ಮಧ್ಯದಲ್ಲಿ, ಇದು ಕಾಡಿನ ಅಂಚಿನಲ್ಲಿ ಇರುವಂತದಿಲ್ಲ. ಹಾಗಾಗಿ ಅವ್ರು ಹಾಕ್ತಿರೋ ಕಾಂಕ್ರೀಟ್ ಕೆಲಸಗಳ ಮೇಲೆ ಹಾಕ್ತಿರುವಂತ ಹಣನ ಅವರು ಘನತ್ಯಾಜ್ಯ ನಿರ್ವಹಣೆ ಮಾಡ್ಲಿಕ್ಕೆ, ಅವರ ನೀರನ್ನ ಏನು ಕಲುಷಿತಗೊಳಿಸ್ತಿದಾರೋ ಅದನ್ನ ಸ್ವಚ್ಛಪಡಿಸೋಷ್ಟೊತ್ತಿಗೆ ಆ ಕೆಲಸ ಮಾಡ್ಬೇಕೆ ಹೊರತು ಬರೀ ಕಾಂಕ್ರೀಟ್ ಕಟ್ಟೋದಲ್ಲ. ಇವರು ಛತ್ರ ಕಟ್ಟೋದು, ಅದ್ ಕಟ್ಟೋದು, ಹೊಸಾದ್ ಕಟ್ಟೋದು, ಇದು ಹಲವಾರು ಬರೀ ಕಟ್ಟಡ ಕೆಲಸಗಳನ್ನೇ ಮಾಡ್ತಾರೆ ಹೊರತು ಇವರು ಈ ತರ ಉತ್ತಮವಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಕೈಯೇ ಹಾಕೋದಿಲ್ಲ ಅವರು. ಈಗ ಸರಿ, ನಾವು ಅದೇ ನೋಡ್ತಾ ಇದ್ವಿ, ಅಂದ್ರೆ ಎಲ್ಲ ಪ್ರಾಣಿಗಳು ಅಲ್ಲಿನ ಜನ ಹೇಳ್ತಾ ಇದ್ರು ಹಸು ದನ ಕರುಗಳು ಮಾತ್ರ ತಿಂತವೆ ಅನ್ಕೊಂಡಿದ್ವಿ, ವನ್ಯಜೀವಿಗಳು ಕೂಡ ಈಗಾಗಲೇ ತಿಂತಾ ಇದ್ವಿ ಅಂತ ಹೇಳಿ. ಅಂದ್ರೆ ನಾವೇ ಹೇಳ್ತೀವಿ ಒಂದು ಪ್ಲಾಸ್ಟಿಕ್ ಅದು ಕೊಳೆಯೋದೇ ಇಲ್ಲ, ವರ್ಷಾನುಗಟ್ಲೆ ಈ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ಪ್ರಾಣಿಗಳ ಆರೋಗ್ಯ ಏನಾಗಬೇಕು? ಅದರಿಂದಾಗಿ ಈಗ ಹಸುಗಳ ತಿಂದ್ರೂ ಕೂಡ ಅದರಿಂದ ಕುಡಿಯುವಂತಹ ಹಾಲು ನಾವೇ ಆರೋಗ್ಯ ಹಾಳು ಮಾಡ್ಕೊಂಡಂಗಲ್ವಾ? ಹೌದು, ನಾವು 15 ವರ್ಷದಿಂದ ಆ ಬೆಟ್ಟದಲ್ಲಿ ಕೆಲಸ ಮಾಡ್ತೀವಿ, ಮಹದೇಶ್ವರದ ಬೆಟ್ಟದಲ್ಲಿ. ಇದಕ್ಕೆ ಘನತ್ಯಾಜ್ಯ ಅಂತೂ ಪ್ರತಿ ದಿವಸ ಹೆಚ್ಚಾಗ್ತಾ ಇದೆ. ಇದನ್ನ ತಿನ್ಲಿಕ್ಕೆ ಕೇವಲ ಆನೆ ಅಲ್ಲ, ಕಾಡು ಹಂದಿ ಬರ್ತದೆ, ಜಿಂಕೆಗಳು ಬರ್ತದೆ, ನಾಯಿಗಳು ಬರ್ತದೆ. ಈಗ ನಾಯಿಗಳು ಬಂದಾಗ ಅದನ್ನ ಹುಡ್ಕೊಂಡು ಚಿರತೆಗಳು ಹಳ್ಳಿ ಹತ್ರ ಬರ್ತದೆ. ಘನತ್ಯಾಜ್ಯ ತಿನ್ನಕ್ಕೆ ನಾಯಿಗಳು ಬಂದಾಗ ಆ ನಾಯಿಗಳನ್ನ ತಿನ್ಲಿಕ್ಕೆ ಚಿರತೆಗಳು ಬರುತ್ತೆ. ಚಿರತೆ ಬಂದ ತಕ್ಷಣ ಇವ್ರು ಸಂಘರ್ಷ ಆಯ್ತು, ಅದನ್ನ ಹಿಡ್ಕೊಂಡು ಹೋಗಿ ಅಂತ ಗಲಾಟೆ ಮಾಡ್ತಾರೆ. ಎಲ್ಲಿಗೆ ಹಿಡ್ಕೊಂಡು ಹೋಗೋದು? ಕಾಡಿನ ಮಧ್ಯೆ ಇವರು ಘನತ್ಯಾಜ್ಯ ಹಾಕ್ಬಿಟ್ಟು ಚಿರತೆ ಬರಬಾರ್ದು, ಹುಲಿ ಬರಬಾರ್ದು, ಆನೆ ಬರಬಾರ್ದು ಅಂದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ? ಖಂಡಿತ ಇಲ್ಲ. ಇವರು ಆಮೇಲೆ ಎಷ್ಟೊಂದು ಹಲವಾರು ಪ್ರಾಣಿಗಳು ಎಷ್ಟೋ ಸತ್ತಿರ್ಬೋದು ಈ ಪ್ಲಾಸ್ಟಿಕ್ ಹೋಗಿ ಅವುಗಳ ಜಠರದಲ್ಲಿ ಸಿಕ್ಕಾಕೊಂಡಾಗ ಅವುಗಳಿಗೆ ಜೀರ್ಣ ಆಗ್ದಲೆ, ಆ ತಿನ್ನೋ ಆಹಾರ ಜೀರ್ಣ ಆಗ್ದಲೆ ಪ್ರಾಣಿಗಳು ಕಾಡಿನೊಳಗಡೆ ಹೋಗಿ ಸತ್ತಿರ್ಬೋದು. ನಮ್ಗೆ ಸಿಗ್ತಾ ಇಲ್ಲ, ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಅರಣ್ಯ ಇಲಾಖೆಯವರು ದೇವಸ್ಥಾನ ಅಥವಾ ಪ್ರಾಧಿಕಾರದ ಮೇಲೆ ಮೊದಲಾಗಿ ಮಾಡ್ಬೇಕಾಗಿರೋದು ಒಂದು ಕೇಸ್ ಆಗ್ತದೆ. ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವ್ರಿಗೆ ಬಹುಶಃ ಗೊತ್ತಿಲ್ಲ. ಮತ್ತೆ ಇವ್ರು ತುಂಬಾ ಒತ್ತಡ ತರ್ತಾರೆ. ರಾಜಕೀಯವಾಗಿ ಇವರು ಬಹಳ ಪ್ರಬಲರು. ಹಣ ಇದೆಯಲ್ಲ ದೇವಸ್ಥಾನದ ಪ್ರಾಧಿಕಾರದಲ್ಲಿ, ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಹಣ ಸಂಗ್ರಹ ಆಗೋ 2ನೇ ದೊಡ್ಡ ದೇವಸ್ಥಾನ ಇದು. ಹಾಗಾಗಿ ಇವರು ರಾಜಕೀಯವಾಗಿ ಬಹಳ ಪ್ರಭಾವಿತರು. ಇವ್ರಿಗೆ ಮುಂಚೆಯಿಂದನೂ ಹೇಳ್ತಾನೆ ಇದೀವಿ. ನಾವು ಸಹ ಒಂದು ಮೀಟಿಂಗ್ ನಲ್ಲಿ ಹೋಗಿ ಇವ್ರಿಗೆಲ್ಲ ಹೇಳಾಗಿದೆ, ಮಾಡ್ತೀವಿ ಅಂತ ಒಪ್ಕೊಂಡಿದ್ರು, ಇಲ್ಲಿ ತನಕ ಮಾಡಿಲ್ಲ. ಅರಣ್ಯ ಇಲಾಖೆನೂ ಸಾಕಷ್ಟು ಸಲ ಇವ್ರಿಗೆ ಹೇಳ್ತಾರೆ. ಅರಣ್ಯ ಇಲಾಖೆ ಹೋಗಿ ಇವ್ರು ಗಲೀಜ್ ಮಾಡೋ ಪ್ಲಾಸ್ಟಿಕ್ ನ ಸಂಗ್ರಹಣೆ ಮಾಡ್ತಾರೆ. ಅಲ್ಲ, ಈಗ ಸರ್ ನೀವು ಹೇಳ್ತಾ ಇದ್ರೆ ಅವ್ರ ಗಮನಕ್ಕೆ ಬಂದಿಲ್ವೇನೋ ಅಂತ ಹೇಳಿ. ಸರ್, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಗಮನಕ್ಕೆ ಬರದೇ ಇರತ್ತಾ, ಅಥವಾ ಏನಾದ್ರು ಇವ್ರು ಕೂಡ ಶಾಮೀಲಾಗಿದಾರ ಇಲ್ಲಿ ಅಂತ? ಶಾಮೀಲಾಗಿರೋದು ನನ್ಗೆ ಅನುಮಾನ. ಯಾಕಂದ್ರೆ ಅವ್ರಿಗೆ ಕೆಲಸ ಅಲ್ವಾ. ಇವರೇ ಹೋಗಿ ಇವಾಗ ಅರಣ್ಯ ಇಲಾಖೆ, ನಾನೇ ಸಾಕಷ್ಟು ಸಲ ನೋಡ್ದಾಗೆ ಹೋಗಿ ಪ್ಲಾಸ್ಟಿಕ್ ತೆಗಿತಾರೆ, ಕಸ ತೆಗಿತಾರೆ, ಸ್ವಯಂ ಸೇವಕರನ್ನೆಲ್ಲ ಒಟ್ಟುಗೂಡಿಸಿ. ಹಾಗಾಗಿ ಅರಣ್ಯ ಇಲಾಖೆ ಅದನ್ನ ಸ್ವಚ್ಛ ಎಷ್ಟು ಅಂತ ಮಾಡ್ತಾರೆ ಹೇಳಿ. ಅದರೊಟ್ಟಿಗೆ ಹಬ್ಬ ಹರಿದಿನಗಳಲ್ಲಿ ಸೋಮವಾರದೊತ್ತು ಆಮೇಲೆ ಕಾರ್ತಿಕ ದಿನಗಳಲ್ಲಿ ಸಾವಿರಾರು ಜನ ಬರ್ತಾರೆ. ಅವ್ರಿಗೆ ಈ ರಾಜಕೀಯ ಆಸಕ್ತಿಯಿಂದ ಜನ ಪ್ಲಾಸ್ಟಿಕ್ ನಲ್ಲಿ ನೀರ್ ಕೊಡೋದು, ಮಜ್ಜಿಗೆ ಕೊಡೋದು ಎಲ್ಲ ಮಾಡ್ತಾರೆ. ಆ ಘನತ್ಯಾಜ್ಯನೂ ಕಾಡೊಳಗಡೆ ಹೋಗ್ತದೆ. ಹೇಳೋದ್ ಮಾತ್ರ ನಿಷೇಧಿಸ್ತೀವಿ ಅಂತ ಹೇಳಿ ಪ್ರತಿದಿನ ಸಾವಿರಾರು ಕೆಜಿ ಪ್ಲಾಸ್ಟಿಕ್ ನ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಈ ಪ್ರಾಧಿಕಾರದಿಂದ ಬರ್ತಾ ಇದೆ. ಇದನ್ನ ಖಂಡಿತ ತಡಿಲೇಬೇಕಾಗ್ತದೆ. ಇದು ಅಲ್ಲ ಸರ್, ಈಗ ಈ ಪ್ಲೇಸ್ ಅನ್ನೇ ನಿಗದಿ ಮಾಡ್ಕೊಂಡಿದಾರ ಇವರು? ಇದು ಈಗ ನಾವು ಕೆಲವು ಕಡೆಗಳಲ್ಲಿ ನೋಡ್ತೀವಿ, ಇದು ಕಸ ಹಾಕೋದಿಕ್ಕೆ ಅನ್ನುವಂಥ ಪ್ಲೇಸ್ ಅನ್ನೇ ಫಿಕ್ಸ್ ಮಾಡ್ಕೊಳ್ತಾರೆ. ಇಲ್ಲೂ ಕೂಡ ಅಂತದ್ದೇನಾದ್ರೂ ಮಾಡ್ಲಾ ಆಗಿದೆಯಾ, ಅಥವಾ ಇವರೇ ಹೋಗಿ ಅಲ್ಲಿ ಹಾಕ್ತಿದಾರ? ಇವರೇ ಹೋಗಿ ಹಾಕ್ತಾರ. ಅವ್ರಿಗೆಲ್ಲ ಒಂದ್ 2-3 ಎಕರೆ ಜಾಗನ ನಿಗದಿಪಡಿಸ್ಕೊಂಡು ಅಲ್ಲಿ ಹಾಕ್ತಾ ಇದೆ. ಅದಕ್ಕೆ ಒಂದು ಕಾಂಪೌಂಡ್ ಇಲ್ಲ, ಅದನ್ನ ವಿಂಗಡಣೆ ಮಾಡಿ ಆಚೆ ತಗೊಂಡೋಗ್ಬೇಕು. ಕಾಡಿನೊಳಗಡೆ ಯಾಕೆ ಘನತ್ಯಾಜ್ಯ ಹಾಕ್ಬೇಕು ಹೇಳಿ? ಇವರು ಅವ್ರದೇ ಜಾಗ ಆಗಿದ್ರು ಅಲ್ಲಿ ಯಾಕೆ ಘನತ್ಯಾಜ್ಯ ಹಾಕ್ಬೇಕು ಇವರು? ಇವಾಗ ಸಿಟಿಗಳಲ್ಲಿ ತರಕಾರಿ, ಹಣ್ಣು ಇದನ್ನೆಲ್ಲ ವಿಂಗಡಣೆ ಮಾಡಿ, ಪ್ಲಾಸ್ಟಿಕ್ ಬೇರೆ ವಿಚಾರಗಳನ್ನ ಬೇರೆ ಕಸವನ್ನ ವಿಂಗಡಣೆ ಮಾಡಿ ಕಾರ್ಪೊರೇಷನ್ ಅವ್ರು ತಗೊಂಡೋಗಿ ಅದನ್ನ ಸಂಸ್ಕರಣೆ ಮಾಡ್ತಾರಲ್ವಾ. ಅದೇ ತರ ಇವ್ರಿಗೂ ಜವಾಬ್ದಾರಿ ಇದೆ. ನಾನ್ ಕೇವಲ ಕಸ ಉತ್ಪಾದನೆ ಮಾಡೋದಲ್ಲ, ಕಸ ವಿಂಗಡಣೆ ಮಾಡೋದು ಅವ್ರದೇ ಜವಾಬ್ದಾರಿ. ಇದು ಅರಣ್ಯ ಇಲಾಖೆ ಜವಾಬ್ದಾರಿ ಅಲ್ಲ, ಅಥವಾ ಸಾರ್ವಜನಿಕರ ಜವಾಬ್ದಾರಿ ಅಲ್ಲ. ವಿಚಾರ ಇವ್ರು ಕಾಣಿಸ್ತಾ ಇದೆ ಹೊರತು ಇದರಿಂದ ಆಗುವಂತಹ ಪರಿಣಾಮಗಳೇನು, ನಾವ್ ಏನ್ ಮಾಡ್ತಾ ಇದೀವಿ, ಅದ್ ಯಾವ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಕಣ್ಣಿಗೆ ಯಾಕೆ ಕಾಣಿಸೋದಿಲ್ಲ ಮೇಡಮ್? ಯಾರಾದ್ರೂ ಪ್ರಾಧಿಕಾರದವ್ರು ಹೋಗಿ ಒಂದ್ ದಿವಸ ಘನತ್ಯಾಜ್ಯದ ಹತ್ರ ಒಂದ್ ದಿವಸ ಸಮಯನ ಅವರು ಸ್ಪೆಂಡ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅಲ್ವಿ, ಏನೇನ್ ಪ್ರಾಣಿ ಬರುತ್ತೆ, ಜನರಿಗೆ ಇದರಿಂದ ಎಷ್ಟು ತೊಂದರೆ ಆಗುತ್ತೆ. ಹಳ್ಳಗಳು ನಾನು ಹೇಳಿದ್ನಲ್ಲ, ಎಲ್ಲಾ ಹಳ್ಳಗಳು ಇವರ ಕಲುಷಿತ ನೀರಿನಿಂದ ಹಾಳಾಗಿದೆ. ಅದರಲ್ಲಿ ಸಂಪೂರ್ಣವಾಗಿ ಪಾಚಿ ಕಟ್ಕೊಂಡಿದೆ. ನಾನು ದೊಡ್ಡ ಹಳ್ಳ ಅಂತ ಇದೆ, ಅದು ಹೋಗಿ ಆದಿಪಾಲಾರ್ ಅನ್ನೋ ಜಾಗದಲ್ಲಿ ಕಾವೇರಿ ನದಿಯನ್ನ ಸೇರ್ತದೆ.
ಅಲ್ಲೋಗಿ ನೋಡಿದ್ರೆ ಅದೇ ಆದ್ರಿಂದ ನೀರ್ ಎತ್ತುತ್ತಾರೆ ಕುಡಿಯೋ ನೀರ್ನ ಮಹದೇಶ್ವರ ಬೆಟ್ಟಕ್ಕೆ. ಆ ಕಲುಷಿತ ನೀರ್ನೇ ವಾಪಸ್ ಮಹದೇಶ್ವರ ಬೆಟ್ಟಕ್ಕೆ ತರ್ತಾವ್ರ ಅವರು ಕುಡಿಲಿಕ್ಕೆ ಭಕ್ತರಿಗೆ. ಇದು ಕಾಣೋದಿಲ್ವ ಅವ್ರಿಗೆ? ಖಂಡಿತ ಕಾಣುತ್ತೆ. ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ರೀತಿಯ ಕಾಣಿಸ್ತಾ ಇದೆ. ಇದು ಅವರಿಗೆ ಒಂದು ದಿನ ಟರ್ನ್ ಆಗುತ್ತೆ, ಉಲ್ಟಾ ಹೊಡೆಯುತ್ತೆ ಅನ್ನೋದು ಕೂಡ ಅವ್ರ ಗಮನದಲ್ಲಿ ಇರಬೇಕು ಅಂತ ಅನ್ಸುತ್ತೆ, ಅಥವಾ ಇಲ್ಲದಿದ್ರೆ ಬೇರೆ ಏನಾದ್ರೂ ಆಗೇ ಹೋಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಗುಬ್ಬಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಾವು ಮಲೆ ಮಹದೇಶ್ವರ ಪ್ರಾಧಿಕಾರದವರನ್ನ ಕೂಡ ಮಾತನಾಡಿಸೋದಿಕ್ಕೆ ಸಂಪರ್ಕ ಮಾಡುವ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಸುದ್ದಿನ ನಾವು ಇಲ್ಲಿಗೆ ಬಿಡೋದಿಲ್ಲ, ಫಾಲೋ ಅಪ್ ಮಾಡ್ತೀವಿ. ಅಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮತ್ತೆ ಖಂಡಿತ ಮಾಡ್ತೀವಿ. ಮುಂದಿನ